ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಫಿಫಾ ವರ್ಲ್ಡ್ ಕಪ್ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಹಾಲ್ಯಾಂಡ್ ದ ವೈಕಿಂಗ್ ಹೀರೋ. ಸ್ನೇಹಿತರೆ, ವಿಶ್ವ ಫುಟ್ಬಾಲ್ಗೆ ಹೊಸ ಕಿಂಗ್ ಬಂದಿದ್ದಾನ. ಲಿಯೋನಾಲ್ ಮೆಸ್ಸಿ, ಕ್ರಿಸ್ಟಿಯಾನೋ ರೊನಾಲ್ಡೋ, ಕಿಲಿಯಾನ್ ಎಂಬಾಪೆ ಈ ದಿಗ್ಗಜರ ನಂತರ ಈಗ ಫುಟ್ಬಾಲ್ ಜಗತ್ತಿನಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರುವಂತಹ ಹೆಸರು ಅಂತಂದರೆ ಅದೊಂದೇ, ಅದು ಎರ್ಲಿಂಗ್ ಹಾಲ್ಯಾಂಡ್. ಪ್ರಸಕ್ತ ಫಿಫಾ ವರ್ಲ್ಡ್ ಕಪ್ನಲ್ಲಿ ತನ್ನ ಮಿಂಚಿನ ಪ್ರದರ್ಶನದ ಮೂಲಕ ಹಾಲ್ಯಾಂಡ್ ವಿಶ್ವದ ಗಮನವನ್ನು ಸೆಳೆದಿದ್ದಾರೆ. ಅವರ ಗೋಲುಗಳ ಅಬ್ಬರದಿಂದ ನಾರ್ವೆ ತಂಡ ಇತಿಹಾಸವನ್ನು ನಿರ್ಮಿಸಿದ್ದು, ವಿಶ್ವಕಪ್ನಲ್ಲಿ ಇದೇ ಮೊದಲ ಬಾರಿಗೆ ಕ್ವಾರ್ಟರ್ ಫೈನಲ್ಗೆ ಪ್ರವೇಶವನ್ನು ಪಡ್ಕೊಂಡಿದೆ. ಹಾಗಾದರೆ ಯಾರು ಈ ಎರ್ಲಿಂಗ್ ಹಾಲ್ಯಾಂಡ್? ಯಾಕೆ ಇಡೀ ಫುಟ್ಬಾಲ್ ಜಗತ್ತು ಈಗ ಅವ್ರ ಬಗ್ಗೆ ಮಾತಾಡ್ತಾ ಇದೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಹಾಗೆಯೇ ನೀವಿನ್ನೂ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇನೆ ವಿಡಿಯೋಸ್ಗಳನ್ನು ನೋಡ್ತಾ ಇದ್ದೀರಾ ಅಂತಾದರೆ ದಯವಿಟ್ಟು ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕಾನನ್ನು ತಪ್ಪದೇ ಒತ್ತಿ. ಸ್ನೇಹಿತರೆ, ಮೊದಲು ನಾರ್ವೆ ತಂಡದ ಐತಿಹಾಸಿಕ ಸಾಧನೆ ಏನು ಅಂತ ನೋಡೋಣ. ಈ ಬಾರಿಯ ವಿಶ್ವಕಪ್ನಲ್ಲಿ ಅಚ್ಚರಿಯ ಪ್ರದರ್ಶನ ನೀಡಿರುವಂತಹ ತಂಡ ಅಂತ ಹೇಳಿದರೆ ಅದು ನಾರ್ವೆ. ಅದರಲ್ಲೂ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ 5 ಬಾರಿ ವಿಶ್ವ ಚಾಂಪಿಯನ್ಸ್ ಬಲಿಷ್ಠ ಬ್ರೆಜಿಲ್ ತಂಡವನ್ನೇ 2-1 ಗೋಲುಗಳಿಂದ ಮಣಿಸಿ ಸಂಚಲನವನ್ನು ನಾರ್ವೆ ತಂಡ ಸೃಷ್ಟಿ ಮಾಡಿತು. ಆ ಗೆಲುವಿನ ಸಂಪೂರ್ಣ ಕೇಂದ್ರ ಬಿಂದು ಆಗಿದ್ದು ಮಾತ್ರ ಇದೇ ಎರ್ಲಿಂಗ್ ಹಾಲ್ಯಾಂಡ್. ಈ ಪಂದ್ಯದಲ್ಲಿ 2 ಅಮೋಘ ಗೋಲುಗಳನ್ನು ದಾಖಲಿಸಿದ ಅವರು ಟೂರ್ನಿಯಲ್ಲಿ ತಮ್ಮ ಒಟ್ಟು ಗೋಲುಗಳ ಸಂಖ್ಯೆಯನ್ನು 7ಕ್ಕೆ ಏರಿಸಿಕೊಂಡಿದ್ದಾರೆ. ಇದರೊಂದಿಗೆ ಗೋಲ್ಡನ್ ಬೂಟ್ ಪ್ರಶಸ್ತಿಯ ರೇಸ್ನಲ್ಲಿ ಅವರು ಕೂಡ ಅಗ್ರಸ್ಥಾನಕ್ಕೇರಿದ್ದಾರೆ. ಹೊಸ ಸೂಪರ್ ಸ್ಟಾರ್ ಉದಯ. ಸ್ನೇಹಿತರೆ, ಎರ್ಲಿಂಗ್ ಹಾಲ್ಯಾಂಡ್ ಈಗ ಕೇವಲ ಒಬ್ಬ ಸ್ಟ್ರೈಕರ್ ಅಷ್ಟೇ ಅಲ್ಲ, ಅವರು ವಿಶ್ವ ಫುಟ್ಬಾಲ್ನ ಹೊಸ ಸೂಪರ್ ಸ್ಟಾರ್. ಅವರ ಅಂಕಿ ಅಂಶಗಳನ್ನು ನೋಡಿದ್ರೆ ಯಾರೇ ಆಗಲಿ ಬೆರಗಾಗ್ತಾರೆ. ಅತ್ಯಂತ ವೇಗವಾಗಿ 60 ಅಂತಾರಾಷ್ಟ್ರೀಯ ಗೋಲುಗಳನ್ನು ದಾಖಲಿಸಿದ ಆಟಗಾರರ ಪಟ್ಟಿಯಲ್ಲಿ ಹಾಲ್ಯಾಂಡ್ ದೈತ್ಯರಾದ ಲಿಯೋನಾಲ್ ಮೆಸ್ಸಿ ಹಾಗೂ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರನ್ನೇ ಹಿಂದಿಕ್ಕಿದ್ದಾರೆ. ಇಂದಿನ ಮತ್ತೊಬ್ಬ ಸೂಪರ್ ಸ್ಟಾರ್ ಕಿಲಿಯಾನ್ ಎಂಬಾಪೆ ಅವರ ಅಂಕಿ ಅಂಶಗಳು ಕೂಡ ಹಾಲ್ಯಾಂಡ್ ಎದುರುಗಡೆ ಮಂಕಾಗಿ ಹೋಗಿವೆ. ಅಜಾನುಬಾಹು ಆಟಗಾರ. ನಾರ್ವೆಯ ವೈಕಿಂಗ್ಸ್ ವಂಶದ ಈ ಆಟಗಾರ ಕೇವಲ ಗೋಲುಗಳನ್ನು ಮಾತ್ರ ಹೊಡೆಯೋದಿಲ್ಲ. ಸುಮಾರು 6 ಅಡಿ 5 ಇಂಚು ಎತ್ತರದ ಹಾಲ್ಯಾಂಡ್ ಮೈಕಟ್ಟು, ವೇಗ ಮತ್ತು ಶಕ್ತಿಯ ಅದ್ಭುತ ಸಂಯೋಜನೆ ಅಂತಾನೆ ಹೇಳ್ಬೋದು. ಸ್ವೀಡನ್ನ ದಿಗ್ಗಜ ಝ್ಲಾಟನ್ ಇಬ್ರಾಹಿಮೋವಿಚ್ಗಿಂತಲೂ ಎತ್ತರ ಹೊಂದಿರುವಂತಹ ಈ ಹಾಲ್ಯಾಂಡ್ ಎದುರಾಳಿ ಡಿಫೆಂಡರ್ಸ್ಗೆ ದೊಡ್ಡ ಸವಾಲೇ ಸರಿ. ವೇಗ, ಬಲಿಷ್ಠ ದೇಹ ಹಾಗೂ ನಿಖರ ಫಿನಿಶಿಂಗ್, ಈ 3 ಗುಣಗಳು ಅವರನ್ನ ಇತರ ಎಲ್ಲ ಸ್ಟ್ರೈಕರ್ಗಳಿಗಿಂತ ಭಿನ್ನವಾಗಿ ನಿಲ್ಲಿಸುತ್ತೆ. ಅಮೆರಿಕನ್ ಫುಟ್ಬಾಲ್ನ ಪ್ರಭಾವ. ಸ್ನೇಹಿತರೆ, ಹಾಲ್ಯಾಂಡ್ ಅವರ ಆಟದ ಹಿಂದಿರುವ ಇನ್ನೊಂದು ಕುತೂಹಲಕಾರಿ ಸಂಗತಿ ಏನು ಅಂತಂದ್ರೆ, ಬಿಡುವಿನ ವೇಳೆಯಲ್ಲಿ ಅವರು ಅಮೆರಿಕನ್ ಫುಟ್ಬಾಲ್ನ ತರಬೇತಿಯನ್ನು ಕೂಡ ಪಡ್ಕೊಂಡಿರುವಂಥದ್ದು. ಅದರಿಂದ ಎದುರಾಳಿ ಡಿಫೆಂಡರ್ಗಳ ದೇಹ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದು, ಗ್ಯಾಪನ್ನು ಸೃಷ್ಟಿ ಮಾಡೋದು ಮತ್ತು ಒತ್ತಡದಲ್ಲೂ ಕೂಡ ಗೋಲು ಗಳಿಸುವಂತಹ ಸಾಮರ್ಥ್ಯವನ್ನು ಅವರು ಇನ್ನಷ್ಟು ಅಭಿವೃದ್ಧಿಪಡಿಸ್ಕೊಂಡಿದ್ದಾರೆ. ಅವರ ಆಕ್ರಮಣಕಾರಿ ಆಟದ ಕಾರಣ ಎದುರಾಳಿ ಡಿಫೆಂಡರ್ಗಳು ಕ್ಷಣಕಾಲವೂ ಕೂಡ ನಿರಾಳವಾಗಿ ಇರೋದಕ್ಕೆ ಆಗೋದೇ ಇಲ್ಲ. ಈ ಹಾಲ್ಯಾಂಡ್ನ ಫಿಟ್ನೆಸ್ ರಹಸ್ಯ ಏನು? ಸ್ನೇಹಿತರೆ, ಸದ್ಯ ವಿಶ್ವದ ಅತ್ಯಂತ ಫಿಟ್ ಆಟಗಾರರಲ್ಲಿ ಒಬ್ಬರೆಂದು ಹಾಲ್ಯಾಂಡ್ ಅವರನ್ನು ಪರಿಗಣಿಸಲಾಗ್ತಾ ಇದೆ. ಅವರ ಆಹಾರ ಕ್ರಮವೂ ಕೂಡ ಅಷ್ಟೇ ಶಿಸ್ತುಬದ್ಧವಾಗಿದೆ. ಶುದ್ಧ ಹಾಲು, ರೆಡ್ ಮೀಟ್, ಜೇನುತುಪ್ಪ ಹಾಗೂ ಹೆಚ್ಚಿನ ಪೌಷ್ಟಿಕಾಂಶವುಳ್ಳ ಆಹಾರ ಅವರ ದಿನನಿತ್ಯದ ಡಯಟ್ನ ಭಾಗ ಆಗಿದೆ. ಒಂದು ಸಂದರ್ಶನದಲ್ಲಿ ಭಾರತೀಯ ಆಹಾರ ಕೂಡ ಇಷ್ಟ ಎಂದಿದ್ದ ಹಾಲ್ಯಾಂಡ್ ಅದರಲ್ಲೂ ಬಟರ್ ಚಿಕನ್ ಮತ್ತು ಗಾರ್ಲಿಕ್ ನಾನ್ ತಮ್ಮ ಫೇವರೇಟ್ ಅಂತ ಹೇಳ್ಕೊಂಡಿದ್ರು. ಸೊ ಅವರಂತಹ ದೈಹಿಕ ಸಾಮರ್ಥ್ಯ ಹೊಂದಿರುವಂತಹ ಆಟಗಾರನಿಗೆ ಪ್ರತಿದಿನ ಸುಮಾರು 10,000 ಕ್ಯಾಲೋರಿಗಳಷ್ಟು ಆಹಾರದ ಅಗತ್ಯ ಇರುತ್ತೆ. ತರಬೇತಿ ಮತ್ತು ಪಂದ್ಯಗಳನ್ನು ಸೇರಿಸಿ ಅವರು ಪ್ರತಿದಿನ ಸುಮಾರು 10 ಕಿಲೋಮೀಟರ್ ಓಡ್ತಾರೆ. ಸೊ ಇಂತಹ ಕಠಿಣ ಜೀವನ ಶೈಲಿಯೇ ಅವರನ್ನು ವಿಶ್ವದ ಅತ್ಯುತ್ತಮ ಸ್ಟ್ರೈಕರ್ಗಳಲ್ಲಿ ಒಬ್ಬರನ್ನಾಗಿ ರೂಪಿಸಿದೆ. ದಾಖಲೆಗಳ ಸರದಾರ. ಸ್ನೇಹಿತರೆ, ಜೂನಿಯರ್ ಫುಟ್ಬಾಲ್ನಿಂದಲೇ ದಾಖಲೆಗಳನ್ನು ಮುರಿಯುತ್ತಾ ಬಂದಿರುವಂತಹ ಎರ್ಲಿಂಗ್ ಹಾಲ್ಯಾಂಡ್ ಈಗ ವಿಶ್ವಕಪ್ನಲ್ಲೂ ಕೂಡ ಅದೇ ಪರಂಪರೆಯನ್ನು ಮುಂದುವರಿಸಿದ್ದಾರೆ. ತಮ್ಮ ಚೊಚ್ಚಲ ವಿಶ್ವಕಪ್ನಲ್ಲೇ 7 ಗೋಲುಗಳ ಸಾಧನೆಯನ್ನು ಅವರು ಮಾಡಿದ್ದಾರೆ. ಇನ್ನೊಂದು ವಿಶೇಷ ಅಂಶ ಏನು ಅಂತಂದರೆ, ನಾರ್ವೆ ತನ್ನ ಹಿಂದಿನ 3 ವರ್ಲ್ಡ್ ಕಪ್ಗಳಲ್ಲಿ ಒಟ್ಟಾರೆ ಗಳಿಸಿದ್ದ ಗೋಲುಗಳ ಸಂಖ್ಯೆ ಕೇವಲ 7. ಆದರೆ ಈ ಬಾರಿ ಒಂದೇ ವಿಶ್ವಕಪ್ನಲ್ಲಿ ಹಾಲ್ಯಾಂಡ್ ಒಬ್ಬರೇ ನಾರ್ವೆ ಪರ 7 ಗೋಲುಗಳನ್ನು ದಾಖಲಿಸಿದ್ದಾರೆ. ಈತ ಸೂಪರ್ ಸ್ಟಾರ್ ಆಟಗಾರ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೇನು ಬೇಕು ಹೇಳಿ? ಕ್ವಾರ್ಟರ್ ಫೈನಲ್ ಹೈ ವೋಲ್ಟೇಜ್ ಮುಖಾಮುಖಿ. ಈಗ ಎಲ್ಲರ ಕಣ್ಣು ಹೈ ವೋಲ್ಟೇಜ್ ಕ್ವಾರ್ಟರ್ ಫೈನಲ್ ಪಂದ್ಯದತ್ತ ನೆಟ್ಟಿದೆ. ನಾರ್ವೆಯ ಎದುರಾಳಿ ಇಂಗ್ಲೆಂಡ್ ಆಗಿದೆ. ಇದು ಕೇವಲ 2 ತಂಡಗಳ ನಡುವಿನ
ಪಂದ್ಯವಷ್ಟೇ ಅಲ್ಲ, ಸುಮಾರು 1200 ವರ್ಷಗಳ ಇತಿಹಾಸ ಹೊಂದಿರುವ 2 ರಾಷ್ಟ್ರಗಳ ಪ್ರತಿಷ್ಠೆಯ ಹೋರಾಟವಾಗಿ ಈ ಒಂದು ಪಂದ್ಯವನ್ನ ಫುಟ್ಬಾಲ್ ಅಭಿಮಾನಿಗಳು ನೋಡ್ತಾ ಇದ್ದಾರೆ. ಒಂದೆಡೆ ಹ್ಯಾರಿ ಕೇನ್ ನೇತೃತ್ವದ ಬಲಿಷ್ಠ ಇಂಗ್ಲೆಂಡ್ ತಂಡ ಇದ್ರೆ, ಮತ್ತೊಂದು ಕಡೆ ಎರ್ಲಿಂಗ್ ಹಾಲೆಂಡ್ ನೇತೃತ್ವದಲ್ಲಿ ಇತಿಹಾಸ ಬರೆಯೋದಕ್ಕೆ ಹೊರಟಿರುವಂತಹ ಅಂಡರ್ ಡಾಗ್ಸ್ ನಾರ್ವೆ ತಂಡ ಇದೆ. ಕಾಗದದ ಮೇಲೆ ನೋಡಿದ್ರೆ ಇಂಗ್ಲೆಂಡ್ ಗೆಲ್ಲುವ ಫೇವರೇಟ್ ತಂಡ ಆಗಿದೆ. ಆದರೆ ಎರ್ಲಿಂಗ್ ಹಾಲೆಂಡ್ ಮತ್ತೊಂದ್ಸಲ ತಮ್ಮ ಮ್ಯಾಜಿಕ್ ಅನ್ನ ಪ್ರದರ್ಶಿಸಿದ್ರೆ ವಿಶ್ವ ಫುಟ್ಬಾಲ್ ಮತ್ತೊಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗಬಹುದು. ಫುಟ್ಬಾಲ್ನಲ್ಲಿ ಒಂದೊಂದು ಯುಗಕ್ಕೆ ಒಬ್ಬೊಬ್ಬರು ಸೂಪರ್ ಸ್ಟಾರ್ ಆಟಗಾರ ಹುಡ್ತಾನೆ ಹೋಗ್ತಾರೆ. ಒಂದು ಕಾಲದಲ್ಲಿ ಪೀಲೆ, ನಂತರ ಮರಡೋನಾ, ಆಮೇಲೆ ಮೆಸ್ಸಿ ಮತ್ತು ರೊನಾಲ್ಡೋ. ಈಗ ಆ ಸಾಲಿನಲ್ಲಿ ಹೊಸ ಅಧ್ಯಾಯ ಬರಿತಾ ಇರುವಂತಹ ಹೆಸರೇ ಎರ್ಲಿಂಗ್ ಹಾಲೆಂಡ್. ಈ ವರ್ಲ್ಡ್ ಕಪ್ನಲ್ಲಿ ಅವರ ಪಯಣ ಇನ್ನಷ್ಟು ದಾಖಲೆಗಳನ್ನು ಬರೆಯುತ್ತಾ ಅವರು ಗೋಲ್ಡನ್ ಬೂಟ್ ಗೆಲ್ತಾರಾ, ನಾರ್ವೆಗೆ ಐತಿಹಾಸಿಕ ವರ್ಲ್ಡ್ ಕಪ್ ಕಿರೀಟವನ್ನ ತಂದುಕೊಡ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದಕ್ಕೆ ಇಡೀ ವಿಶ್ವ ಈಗ ಕಾತರದಿಂದ ಕಾಯ್ತಾ ಇದೆ. ಧನ್ಯವಾದಗಳು.